ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಮೊದಲನೆಯ ಅಧ್ಯಾಯದ 17ನೇ ಶ್ಲೋಕ ಮತ್ತು 18ನೇ ಶ್ಲೋಕವನ್ನು ತಿಳಿಯೋಣ ಮತ್ತು ಅದರ ಅನುವಾದವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ತಿಳಿಯೋಣ. ಸ್ನೇಹಿತರೆ, ಈಗ 17ನೇ ಶ್ಲೋಕವನ್ನು ತಿಳಿಯೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ. ಸ್ನೇಹಿತರೆ, ಈ ಶ್ಲೋಕದ ಅನುವಾದವನ್ನು ಕನ್ನಡದಲ್ಲಿ ತಿಳಿಯೋಣ. ಯುದ್ಧ ಭೂಮಿಯಲ್ಲಿ ಮಹಾಮೇಧಾವಿ ಯುದ್ಧ ನಿಪುಣರೆಲ್ಲರೂ ನೆರೆದಿದ್ದರು. ಈ ಪೈಕಿ ಅಪ್ರತಿಮ ಬಿಲ್ಲುಗಾರ ಕಾಶಿರಾಜನು ಸಹಸ್ರಾರು ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿಯ, ಧೃಷ್ಟದ್ಯುಮ್ನ, ವಿರಾಟ ಹಾಗೂ ಸೋಲಿಲ್ಲದ ವೀರ ಸಾತ್ಯಕಿ, ದೃಪದ ಇವರೆಲ್ಲರೂ ಯುದ್ಧ ಭೂಮಿಯನ್ನು ಅಲಂಕರಿಸಿದ್ದರು. ಫ್ರೆಂಡ್ಸ್, ಟ್ರಾನ್ಸ್ಲೇಷನ್ ಇನ್ ಇಂಗ್ಲಿಷ್. ಶ್ಲೋಕ 17. The great archer, the king of Kasi, the great fighter Shikhandi, Drishtadyumna, Virata, the unconquerable Satyaki. ಸ್ನೇಹಿತರೆ, ಈಗ 18ನೇ ಶ್ಲೋಕವನ್ನು ತಿಳಿಯೋಣ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹೋ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಸ್ನೇಹಿತರೆ, ಈ ಶ್ಲೋಕದ ಅನುವಾದವನ್ನು ಕನ್ನಡದಲ್ಲಿ ತಿಳಿಯೋಣ. ದ್ರುಪದನು, ದ್ರೌಪದಿಯ ಪುತ್ರರು, ಮಹಾಬಾಹುವಾದ ಸೌಭದ್ರನು ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸಿದರು. ಶ್ಲೋಕ 18. Translation English. Drupada, the sons of Draupadi and others, O king, such as the mighty armed son of Subhadra, all blew their respective conches. ಸ್ನೇಹಿತರೆ, ಈ ಮೂಲಕ ನಮಗೆ ಅವಕಾಶ ಮಾಡಿಕೊಟ್ಟ ಭಗವಂತನಿಗೂ ಮಾಧ್ಯಮದ ಮಿತ್ರರಿಗೂ ಹಾಗೂ ಸ್ನೇಹಿತರೆ ನಿಮಗೂ ಧನ್ಯವಾದಗಳು. ಸ್ನೇಹಿತರೆ, ಮುಂದಿನ ಶ್ಲೋಕ ಮುಂದಿನ ಭಾಗದಲ್ಲಿ. ನಮಸ್ಕಾರ.